ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹತ್ರ ಇವೆ ವೈರ್ಲೆಸ್ ಮೈಕ್ರೋಫೋನ್ ಅಂದರೆ ವೈರ್ಲೆಸ್ ಮೈಕ್ ಹಾಗೂ ಬೋಯಾ ಕಂಪನಿಯ ವೈರ್ಡ್ ಮೈಕ್ರೋಫೋನು ಎರಡೂ ಕೂಡ ಅನ್ಬಾಕ್ಸ್ ಮಾಡೋಣ, ರಿವ್ಯೂ ಮಾಡೋಣ. ಎರಡೂ ಕೂಡ ಸ್ಪೆಸಿಫಿಕೇಷನ್ಸ್ಗಳನ್ನು ತಿಳ್ಕೊಂಡ್ಬಿಟ್ಟು ಯಾವುದು ಆಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಅಂತ ಕಂಪೇರ್ ಮಾಡಿ ಯಾವುದು ಬೆಸ್ಟ್ ಅಂತ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ವೈರ್ಲೆಸ್ ಮೈಕ್ರೋಫೋನನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ಅದರ ಸ್ಪೆಸಿಫಿಕೇಷನ್ಸ್ಗಳನ್ನು ತಿಳ್ಕೊಂಡ್ಬಿಟ್ಟು ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಬೋಯಾ ವೈರ್ಡ್ ಮೈಕ್ರೋಫೋನ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಒಂದು ಬಾಕ್ಸ್ ನಮಗೆ ಈ ರೀತಿ ಇಂಟರ್ಫೇಸ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಮೇಲ್ಗಡೆ ಡಿಸೈನಲ್ಲೇ ನೋಡ್ಕೋಬೋದು ಇದರಲ್ಲಿ ಎರಡು ಮೈಕ್ರೋಫೋನ್ಗಳನ್ನು ನೀಡಿದ್ದಾರೆ ಅಂತ. ಬಾಕ್ಸ್ನ ರೈಟ್ ಸೈಡು ಹಾಗೆ ಲೆಫ್ಟ್ ಸೈಡು ಯಾವ ರೀತಿಯಾದಂಥ ಈ ಒಂದು ಮೈಕನ್ನು ಮೊಬೈಲ್ಗೆ ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡೋದು ಅಂತ ಗೈಡ್ಲೈನ್ಸನ್ನು ನೀಡಿದ್ದಾರೆ. ಇನ್ನು ಈ ಒಂದು ಬಾಕ್ಸ್ನ ಹಿಂದ್ಗಡೆ ಯಾವ ರೀತಿಯಾದಂಥ ಸ್ಪೆಸಿಫಿಕೇಷನ್ಸ್ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, ಇನ್ಕ್ರೀಸಿಂಗ್ ಸೌಂಡ್ ಆಗಿರ್ಬೋದು, ಈ ಒಂದು ಮೈಕ್ನ ಸ್ಪೆಷಾಲಿಟೀಸ್ಗಳ ಬಗ್ಗೆ ಹಿಂದ್ಗಡೆ ಬಾಕ್ಸ್ನ ಹಿಂದ್ಗಡೆ ನೀಡಿದ್ದಾರೆ. ಈ ಒಂದು ಬಾಕ್ಸ್ ನಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಣ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇಮಿಡಿಯೇಟಾಗಿ ಯೂಸರ್ ಮ್ಯಾನುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ಲೈನ್ಸು ಅಂದರೆ ಯಾವ ರೀತಿಯಾಗಿ ಒಂದು ಮೈಕನ್ನು ಯೂಸ್ ಮಾಡೋದು, ಯಾವ ರೀತಿಯಾಗಿ ಕನೆಕ್ಟ್ ಮಾಡೋದು ಅಂತ ಈ ಒಂದು ಪೇಪರಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೇನ್ ಆಗಿ ನಮ್ಮ ಮೈಕ್ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇನ್ನು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಚಿಕ್ಕ ಬಾಕ್ಸ್ ನೀಡಿದ್ದಾರೆ. ಅದರಲ್ಲಿ ಒಂದು ಚಾರ್ಜರ್ ನೀಡಿದ್ದಾರೆ ಸ್ನೇಹಿತರೆ. ಅಂದರೆ USB ಮೈಕ್ರೋ USB ಇಂದ ಟೈಪ್ ಎ ನೀಡಿದ್ದಾರೆ. ಟೈಪ್ ಸಿ ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ಇದು ತುಂಬ ಹಳೆ ಮಾಡೆಲ್ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಇನ್ನು ನೀವೇನಾದರೂ ಐಫೋನ್ ಯೂಸ್ ಮಾಡ್ತಿದ್ರೆ ಐಫೋನ್ಗೆ ಕನ್ವರ್ಟರ್ ಒಂದು ನೀಡಿದ್ದಾರೆ. ಐಫೋನ್ಗೆ ಕನೆಕ್ಟ್ ಮಾಡಿಬಿಟ್ಟು ಹಿಂದ್ಗಡೆ ಟೈಪ್ ಸಿ ಕನೆಕ್ಟ್ ಮಾಡ್ಕೊಳ್ಳೋದು. ಇದಿಷ್ಟು ಒಂದು ಬಾಕ್ಸಲ್ಲಿ ನೀಡಿದ್ದಾರೆ. ಇನ್ನು ನಮ್ಮ ಮೇನ್ ಡಿವೈಸು ನಮ್ಮ ಮೈಕ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಇದೆ. ತುಂಬ ಸಾಲಿಡ್ ಆಗಿದೆ, ತುಂಬ ರಫ್ ಆಗಿದೆ. ಕೆಳಗಡೆ ಬಿದ್ದರೂ ಏನೋ ಅಷ್ಟು ಡ್ಯಾಮೇಜ್ ಆಗೋದಿಲ್ಲ ಅನಿಸುತ್ತೆ. ಇನ್ನು ನೆಕ್ಸ್ಟು ಕೆಳಗಡೆ ಒಂದು ಚಾರ್ಜಿಂಗ್ ಪೋರ್ಟ್ ನೀಡಿದ್ದಾರೆ ಮತ್ತು ಒಂದು ಇಂಡಿಕೇಟರ್ ಲೈಟ್ ನೀಡಿದ್ದಾರೆ. ಚಾರ್ಜ್ ಫುಲ್ ಆದಮೇಲೆ ಗ್ರೀನ್ ಲೈಟ್ ಆಗುತ್ತೆ, ಚಾರ್ಜ್ ಆಗಬೇಕಾದ್ರೆ ರೆಡ್ ಲೈಟ್ ಆಗುತ್ತೆ. ಇನ್ನು ಎರಡು ಮೈಕ್ರೋಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಬ್ರಾಡ್ಕಾಸ್ಟ್ ಮಾಡೋದಿದ್ರೆ ನೀವೇನಾದರೂ ಬ್ರಾಡ್ಕಾಸ್ಟಿಂಗ್ ಮಾಡ್ತಿದ್ರೆ 2 ಜನ ಎಟ್ ಎ ಟೈಮ್ ಈ ಒಂದು ಮೈಕನ್ನು ಯೂಸ್ ಮಾಡ್ಕೋಬೋದು. ಇನ್ನು ಕೆಳಗಡೆ ಒಂದು ಕನೆಕ್ಟರ್ನ ನೀಡಿದ್ದಾರೆ, ನೋಡ್ಕೋಬೋದು ಸ್ನೇಹಿತರೆ. ಈ ಒಂದು ಮೈಕ್ ನಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಫುಲ್ ಸಾಲಿಡ್ ಆಗಿದೆ. ಇಷ್ಟು ತುಂಬ ಚಿಕ್ಕದಾಗಿರುವಂಥದ್ದು, ಪ್ರೀಮಿಯಂ ಕ್ವಾಲಿಟಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುವಂಥದ್ದು. ನೀವು ಸಪ್ರೇಟಾಗಿ ಚಾರ್ಜ್ ಮಾಡ್ಕೋಬೋದು ಅಥವಾ ಸಪ್ರೇಟಾಗಿ ಒಂದೊಂದೇ ಮೈಕ್ ನೀವು ಚಾರ್ಜ್ ಮಾಡ್ಕೋತೀರಾ ಅಂದರೆ ಒಂದೊಂದೇ ಮೈಕ್ ಕೂಡ ನೀವು ಇಂಡಿವಿಜುವಲ್ ಆಗಿ ಚಾರ್ಜ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿರುವಂಥದ್ದು, ತುಂಬ ಪ್ರೀಮಿಯಂ ಲುಕ್ಕಲ್ಲಿ ಇದು ಕೊಟ್ಟಿದ್ದಾರೆ. ಹಿಂದ್ಗಡೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಮತ್ತು ರೈಟ್ ಸೈಡು ಒಂದು ಪವರ್ ಆಫ್ ಆ್ಯಂಡ್ ಆನ್ ಬಟನ್ ನೀಡಿದ್ದಾರೆ. 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದರೆ ಎರಡು ಮೈಕು ಆನ್ ಆಗುತ್ತೆ. ನೋಡೋಕೆ ಸಿಗ್ತಾ ಇರುವಂಥದ್ದು ಈ ರೀತಿ ಲೈಟು ಬ್ಲಿಂಕ್ ಆಗುತ್ತೆ. ಹಿಂದ್ಗಡೆ ಕ್ಲಿಪ್ಪನ್ನು ನೀಡಿದ್ದಾರೆ, ಈಸಿಯಾಗಿ ನಾವು ಶರ್ಟ್ಗೆ ಹಾಕೋಬೋದು. ಇನ್ನು ಚಾರ್ಜಿಂಗ್ ಕೂಡ ಇಂಡಿವಿಜುವಲ್ ಆಗಿ ಮಾಡ್ಕೋಬೋದು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡ್ಕೋಬೋದು. ತುಂಬ ಚಿಕ್ಕದಾಗಿ, ತುಂಬ ಪ್ರೀಮಿಯಮ್ ಆಗಿ, ತುಂಬ ಲುಕ್ ಆಗಿರುವಂಥದ್ದು. ಯೂಸ್ ಮಾಡೋದಕ್ಕೆ ತುಂಬ ಕಂಫರ್ಟ್ ಆಗುತ್ತೆ ಸ್ನೇಹಿತರೆ. ವೈರ್ಲೆಸ್ ಮೈಕ್ರೋಫೋನ್ ನಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಇದು ತುಂಬ ಚೆನ್ನಾಗಿರುವಂಥದ್ದು. ಈ ಒಂದು ಕೆಳಗಡೆ ಕನೆಕ್ಟರ್ ನೀಡಿದ್ದಾರೆ. ಇದರಲ್ಲಿ ಯಾವುದೇ ಬ್ಯಾಟ್ರಿ ಇರೋದಿಲ್ಲ, ಇದನ್ನು ಚಾರ್ಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಕನೆಕ್ಟರ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಾವು ವಾಯ್ಸ್ ರೆಕಾರ್ಡಿಂಗ್ ಮಾಡೋ ಸಂದರ್ಭದಲ್ಲಿ ನಮ್ಮ ಫೋನ್ ಚಾರ್ಜ್ ತುಂಬ ಕಮ್ಮಿ ಇದ್ದರೆ ಈ ಒಂದು ಕನೆಕ್ಟರ್ ಮುಖಾಂತರನೇ ನಾವು ನಮ್ಮ ಫೋನನ್ನು ಚಾರ್ಜ್ ಮಾಡ್ಕೋಬೋದು. ಇದು 2 ರೀತಿಯಲ್ಲೂ ಕೆಲಸ ಮಾಡುತ್ತೆ. ಒಂದು ಮೈಕ್ ಕನೆಕ್ಟರ್ ಆಗಿಬಿಟ್ಟು ಮತ್ತು ನಮ್ಮ ಫೋನ್ನ ಚಾರ್ಜ್ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಬೋಯಾ ಕಂಪನಿಯ ವೈರ್ಡ್ ಮೈಕ್ರೋಫೋನು ನಮಗೆ ಈ ರೀತಿ ಇಂಟರ್ಫೇಸ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಕೂಡ 2 ಮೈಕ್ರೋಫೋನ್ ಅಂದರೆ 2 ಮೈಕ್ಗಳಿವೆ. ಇಬ್ಬರು ಎಟ್ ಎ ಟೈಮ್ ಯೂಸ್ ಮಾಡ್ಬೋದು. ಇದನ್ನು ಅನ್ಬಾಕ್ಸ್ ಮಾಡುವಂಥ ಸಮಯ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಒಳಗಡೆ ಪಾಕೆಟಲ್ಲಿ ಈ ರೀತಿ ಪ್ಯಾಕಿಂಗ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿರುವಂಥದ್ದು ಪ್ಯಾಕಿಂಗು. ಮತ್ತು ಯೂಸರ್ ಮ್ಯಾನುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ಲೈನ್ಸ್ ನೀಡಿದ್ದಾರೆ ಹಾಗೂ ಮತ್ತು ಬೋಯಾ ಸ್ಟಿಕ್ಕರ್ ನೀಡಿದ್ದಾರೆ. ಮತ್ತು ಸ್ಮೆಲ್ ಬರಬಾರ್ದಂಥ ಪಾಕೆಟಲ್ಲಿ ಟ್ಯಾಬ್ಲೆಟ್ಸನ್ನು ಕೂಡ ಹಾಕಿ ಕಳಿಸಿದ್ದಾರೆ. ಇದಿಷ್ಟು ಈ ಬಾಕ್ಸಲ್ಲಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಇನ್ನು ನಮ್ಮ ಮೇನ್ ಡಿವೈಸ್ ಅಂದರೆ ನಮ್ಮ ಬೋಯಾ ಕಂಪನಿಯ ಮೈಕನ್ನು ಓಪನ್ ಮಾಡುವಂಥ ಸಮಯ ಅದರಲ್ಲಿಯೂ ಪ್ಯಾಕನ್ನು ಮಾಡಿದ್ದಾರೆ.
ಏನೇನಿದೆಯಪ್ಪ ಅಂದರೆ ನಾವು ಒಂದು ಕ್ಯಾಮ್ರಾಗೆ ಯೂಸ್ ಮಾಡಬೇಕಾದ್ರೆ ಕ್ಯಾಮ್ರಾ ಅಡಾಪ್ಟರ್ನ ನೀಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 2 ಕ್ಲಿಪ್ಗಳನ್ನು ನೀಡಿದ್ದಾರೆ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಗಿ ಒಂದು ಥ್ರೆಡನ್ನು ನೀಡಿದ್ದಾರೆ. ಇದಿಷ್ಟು ಒಳಗಡೆ ಒಂದು ಪ್ಯಾಕೆಟಲ್ಲಿ ನೀಡಿದ್ದಾರೆ. ಇದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ನಮ್ಮ ಒಂದು ಮೇನ್ ಡಿವೈಸ್ ಬೋಯಾ ಕಂಪನಿಯ ಒಂದು ವೈರ್ಡ್ ಮೈಕನ್ನು ಹೊರಗಡೆ ತೆಗೆದ್ರೆ ನೋಡ್ಕೋಬೋದು. ತುಂಬ ಲೆಂತ್ ಇದೆ. ಹತ್ತತ್ರ ಏನಿಲ್ಲ ಅಂದರೂ ಇದು 4 ಮೀಟರು ಅಂದರೆ 13 ಫೀಟ್ ಇದಿದೆ. ಇದರಲ್ಲಿ ಕೂಡ 2 ಮೈಕ್ಗಳನ್ನು ನೀಡಿರುವಂಥದ್ದು. ಇದರ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಥ್ರೆಡನ್ನು ಹಾಕಿಬಿಟ್ಟು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಒಂದು ಬಟನ್ನ ನೀಡಿದ್ದಾರೆ ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ನಾವು ಕ್ಯಾಮ್ರಾಗೆ ಈ ಒಂದು ಮೈಕ್ ಯೂಸ್ ಮಾಡಬೇಕಾದ್ರೆ ಕ್ಯಾಮ್ರಾ ಕಡೆ ಒಂದು ಬಟನ್ನ ಸ್ವಿಚ್ ಮಾಡಬೇಕು. ನಾವು ಸ್ಮಾರ್ಟ್ಫೋನ್ಗೆ ಯೂಸ್ ಮಾಡಬೇಕಾದ್ರೆ ಸ್ಮಾರ್ಟ್ಫೋನ್ಗೆ ಈ ಒಂದು ಬಟನ್ನ ಸೆಟ್ ಮಾಡ್ಕೋಬೇಕು. ಇಲ್ಲಿ ಒಳಗಡೆ ಒಂದು ಸೆಲ್ಲನ್ನು ನೀಡಿದ್ದಾರೆ. ನಾವು ಕ್ಯಾಮ್ರಾಗೆ ಯೂಸ್ ಮಾಡಬೇಕಂದ್ರೆ ಸೆಲ್ಲನ್ನು ಹಾಕಬೇಕು, ಅಥವಾ ನಾವು ಮೊಬೈಲ್ಸ್ಗೆ ಯೂಸ್ ಮಾಡಬೇಕಂದ್ರೆ ಸೆಲ್ ಇಲ್ಲದೇ ಇದ್ದರೂ ವರ್ಕ್ ಆಗುತ್ತೆ ಸ್ನೇಹಿತರೆ. ಒಂದು ಮೈಕ್ರೋಫೋನನ್ನು ನೀಡಿದ್ದಾರೆ. ಇದರ ಲೆಂತ್ ತುಂಬ ಅಂದರೆ ತುಂಬ ಜಾಸ್ತಿನೇ ಇದೆ. ಹತ್ತತ್ರ ಏನಿಲ್ಲ ಅಂದರೂ 4 ಮೀಟ್ರು 13 ಫೀಟ್ವರೆಗೂ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಇದು ತುಂಬ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಒಂದು ವೈರ್ ಮೈಕ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡಿದ್ರಿ. ಇವಾಗ ಮೇನ್ ವಿಷಯ ಏನಪ್ಪ ಅಂದರೆ ಎರಡೂರ್ದು ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಇದೆ, ಆಡಿಯೋ ಕ್ಲಾರಿಟಿ ಯಾವ ರೀತಿ ರೆಕಾರ್ಡಿಂಗ್ ಆಗುತ್ತೆ ಅಂತ ನೋಡುವಂಥ ಸಮಯ. ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ಇದನ್ನೆಲ್ಲ ನಾನು ರೆಕಾರ್ಡ್ ಮಾಡಿದ್ದು ಈ ವೈರ್ ಬೋಯಾ ಕಂಪನಿಯ ಮೈಕಿಂದ. ಇವಾಗ ಏನಿದು ವಾಯ್ಸ್ ಕೇಳ್ತಿದ್ರಲ್ಲ ಸ್ನೇಹಿತರೆ, ಇದು ಬಂದ್ಬಿಟ್ಟು ಈಗ ವೈರ್ಲೆಸ್ ಮೈಕ್ರೋಫೋನಿಂದ ನಾನು ಮಾತಾಡ್ತಾ ಇರುವಂಥದ್ದು. ಇದು ವಾಯ್ಸ್ ಬಂದ್ಬಿಟ್ಟು ವೈರ್ಲೆಸ್ ಮೈಕ್ರೋಫೋನಿಂದ. ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ರಲ್ಲ, ಇದಕ್ಕಿಂತ ಮೊದಲು ಅದು ವೈರ್ಡ್ ಮೈಕ್ರೋಫೋನಿಂದ ನಾನು ಮಾತಾಡಿದ್ದು. ಇದ್ರ ಮೇಲೆನೆ ತಿಳ್ಕೊಂಡ್ಬಿಡಿ ಇದು ಎರಡು ಯಾವ ರೀತಿಯಾದಂತ ಒಂದು ಕೆಲಸ ಮಾಡ್ತಿದೆ ಅಂತ. ನಾನು ಹತ್ತತ್ರ ಏನಿಲ್ಲ ಅಂದ್ರೂ 1 ವಾರದಿಂದ 2 ಮೈಕನ್ನ ಯೂಸ್ ಮಾಡ್ತಿದ್ದೀನಿ. ಪರ್ಸನಲಿ ನನಗೆ ಅನ್ಸಿದ್ದೇನಪ್ಪಾ ಅಂದ್ರೆ ವೈರ್ಡ್ ಬೋಯಾ ಕಂಪನಿ ಮೈಕ್ರೋಫೋನ್ ಏನಿದೆ, ಬೋಯಾ ಕಂಪನಿಯ ಮೈಕ್ ಏನಿದೆ ಅದು ತುಂಬಾ ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತದ್ದು. ಎಡಿಟಿಂಗ್ ಮಾಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ, ವಾಯ್ಸ್ ಎಡಿಟ್ ಮಾಡುವಂತ ಒಂದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಅಂತ ನನ್ನ ಪ್ರಕಾರ ಅನಿಸ್ತಿದೆ. ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ತಿಳಿಸಿ. ಇದೇ ರೀತಿಯಾಗಿ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.